ಅನ್ನಭಾಗ್ಯದ ಅಕ್ಕಿಯನ್ನು ಮಂತ್ರಾಕ್ಷತೆಗೆ ಬಳಸಲಾಗ್ತಾ ಇದೆ ಅನ್ನೋ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಅಶೋಕ್ ಅವರು ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ಮಾತನ್ನ ಶ್ರೀರಾಮ ಒಪ್ತಾನಾ? ಒಪ್ತಾನಾ ನಿಮ್ಮ ಮಾತನ್ನ ಹೇಳಿ? ಅಕ್ಕಿ ನಂದು ಅರಿಶಿನ ಅವ್ರದ್ದು ಅಂತ ನೀವು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀರಾ. ಅಕ್ಕಿ ಮತ್ತು ಅರಿಶಿನ ಸೇರಿದಾಗಲೇ ಮಂತ್ರಾಕ್ಷತೆ ಆಗೋದು. ಪಡಿತರ ರಶೀದಿಯಲ್ಲಿ ರಾಜ್ಯ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಇದನ್ನೇ ನಾನು ಹೇಳಿದ್ದು. ನಮ್ಮ ಅನ್ನಭಾಗ್ಯದ ಅಕ್ಕಿ ಅಂತ ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡಿದ್ರಲ್ಲ, ನಿಮ್ಮ ಸರ್ಕಾರದಿಂದ ನೀವಿನ್ನೂ ಅಕ್ಕಿ ಕೊಡೋಕ್ಕೆ ಶುರು ಮಾಡಿಲ್ಲ. ಈಗೇನು ಅಕ್ಕಿ ಬರ್ತಾ ಇದೆ ಅದು ಕೇಂದ್ರದ 5 kg ಅಕ್ಕಿ. ನೀವು ದುಡ್ಡು ಕೊಡ್ತಾ ಇದ್ದೀರಾ, ಅಕ್ಕಿ ಕೊಟ್ಟಿಲ್ಲ. ಇನ್ನು ಅದನ್ನು ಮಂತ್ರಾಕ್ಷತೆಗೆ ಬಳಸೋದೆಲ್ಲಿ? ಇದನ್ನೇ ಅಶೋಕ್ ಅವರು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಹೇಳಿಕೆಗಳನ್ನ ಕೊಟ್ಟು ಬಿಡ್ಬೋದು ಬಹಳ ಸುಲಭವಾಗಿ, ಜನರಿಗೂ ಗೊತ್ತಾಗುತ್ತೆ. ಅದನ್ನೇ ಇವಾಗ ಅಶೋಕ್ ಅವರು ಕೂಡ ಹೇಳಿದ್ದಾರೆ. ಇನ್ನೆಷ್ಟು ದಿನ ಹೀಗೆ ಜನರನ್ನ ಯಾಮಾರಿಸೋ ಕೆಲಸ ಮಾಡ್ತೀರಾ ಅಂತ ಅಶೋಕ್ ಅವರು ಟ್ವೀಟ್ ಮುಖಾಂತರ ಕಿಡಿಕಾರಿದ್ದಾರೆ. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೇನೋ ಏನಪ್ಪ ಎಲ್ಲರಿಗೂ ಕೊಟ್ಟರು ಇನ್ವಿಟೇಷನ್, ನಮಗೆ ಕೊಡಲಿಲ್ಲ, ನಾವು ಗೌರ್ನಮೆಂಟ್ ನಡೆಸ್ತಾ ಇರೋರು, ಸಿ ಎಮ್ಮು, ನಾನು ಡಿ ಸಿ ಎಮ್ಮು, ನಮಗೇ ಕೊಟ್ಟಿಲ್ಲ ಅಂತ ಅದನ್ನು ಹೇಳೋ ಬರದಲ್ಲಿ ಇದನ್ನು ಬಳಸಿದ್ದಾರೆ. ಪ್ರತಿಯೊಂದು ವಿಲೇಜ್ಗೂ ಕೂಡ ನಾವು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಪಡಿತರ ಅಂತಂದ್ಬಿಟ್ಟು ಅದು ಸುಳ್ಳು, ಆ ರೀತಿ ಅಲ್ಲ. ಬಟ್ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಬಿ ಜೆ ಪಿ ನಾಯಕರು, ಕುಮಾರಸ್ವಾಮಿ ಅವರೆಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ನೀವಿನ್ನೂ ಕೂಡ ಪಡಿತರ ಅಕ್ಕಿ ಕೊಡ್ತಾ ಇಲ್ಲ, ಫಸ್ಟ್ ನೀವು ಅಕ್ಕಿ ಕೊಡೋಕ್ಕೆ ಶುರು ಮಾಡಿ, ಆಮೇಲೆ ನೋಡೋಣ. ನಿಮಗಿನ್ನೂ ಅಕ್ಕಿ ಹೊಂದೋಕ್ಕಾಗಿಲ್ಲ ನಿಮ್ಮ ಕೈಲಿ, ಅಂದರೆ ಈಗ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಹೊಂದೋಕ್ಕಾಗಿಲ್ಲ. ಹಾಗಾಗಿ ನೀವು ಈ ರೀತಿ ಮಾತಾಡೋದನ್ನು ಶ್ರೀರಾಮ ಕೂಡ ಒಪ್ಪಲ್ಲ ಅಂತ ಅವ್ರು ಹೇಳಿರೋದು.